ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ವಿಡಿಯೋಗೆ ಸ್ವಾಗತ. ಗೈಸ್ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಏನು ಅಂತಂದರೆ, ಇವತ್ತು ನಮ್ಮ ಮನೆಯಲ್ಲಿ ಲಾಸ್ಟ್ ವ್ಲಾಗಲ್ಲಿ ನೋಡಿದಾಗೆ ಅಂಜನಾದ್ರಿ ಬೆಟ್ಟ, ಬರ್ತ್ಡೇ ಸೆಲೆಬ್ರೇಷನ್, ಊಟ ಎಲ್ಲ ಮುಗೀತು. ಸೊ ಈಗ ವಿಡಿಯೋ ಕಂಟಿನ್ಯೂ ಆಗ್ತಾ ಇರೋದು. ಗೇಮ್ ಆಟ ಆಡ್ತಾ ಇದ್ದೀವಿ. ಇಲ್ಲ ಇಲ್ಲ ನಿಮ್ಮ ಮದುವೆಯ ಕನಸು ಹೇಗಿರಬೇಕಿತ್ತು? ಅತಿ ಇಲ್ವಾ ಅತಿ ಅತಿ ಇಲ್ವಾ ಇಲ್ಲಿ ಇಲ್ವಾ ಇಲ್ಲಿ ಬರತಿ ಪ್ಲೀಸ್. ನಿನ್ ಕನ್ಸು ಹೆಂಗ್ ಇಮ್ಯಾಜಿನೇಷನ್ ಇತ್ತು ಅದನ್ನ ಹೇಳು. ನಾನು ಜೆನ್ಯೂನಾಗಿ ಹೇಳ್ಬೇಕಂದ್ರೆ ನನ್ನ ಮದುವೆ ಬಗ್ಗೆ ಕನಸೇ ಕಂಡಿದ್ದಿಲ್ಲ. ಹೇಳ್ಬೇಕಂತಂದ್ರೆ ಸಿಂಪಲ್ ಆಗಿ ನಮ್ಮ ಅಷ್ಟೇ ಕರೆದು ನೀಟಾಗಿ ರೆಡಿ ಆಗಿ ಒಂದು ಒಳ್ಳೆ ಪ್ಲೇಸ್ ಅಲ್ಲಿ ಮದುವೆ ಆಗ್ಬೇಕಂತ ಆಸೆ. ಇವಾಗ ಮೂವೀಸ್ ಗಳೆಲ್ಲ ನೋಡಿರ್ತೀಯಲ್ಲ, ಈ ತರ ಇಡ್ಬೇಕಿತ್ತ ನಂದು ಅಂತ ಅನ್ಸಿದ್ದೆ. ನಾನು ಮದುವೆ ಆಗ್ಬೇಕಂದ್ರೆ ದೊಡ್ಡ ಛತ್ರ ಹಂಗೆಲ್ಲ ಮದುವೆ ಆಗ್ತಿಲ್ಲ. ಸಿಂಪಲ್ ಆಗಿ ರಿಜಿಸ್ಟರ್ ಆಫೀಸರ್ ಮ್ಯಾರೇಜ್ ಮಾಡ್ಬಂದು ಅದು ದುಡ್ಡಲ್ಲಿ ಫಾರಿನ್ ಟ್ರಿಪ್ ಹೋಗ್ಬೇಕು ಅಂತ. ಇಲ್ಲ ಬ್ರೋ ಏನಾಗಲ್ಲ. ಬಿತ್ತು ಬ್ರೋ. ಇಂಚರ ಕೊಡೆ, ಯಾರ್ದು ಬೇಡ ಇಂಚರ ಕೊಡೆ. Romantic dance with your partner. ನಿನ್ ಜೊತೆಗ್ ನೋಡೇತ್ ಬ್ರೋ ಅದಕ್ಕ. ರೊಮ್ಯಾಂಟಿಕ್ ಡ್ಯಾನ್ಸ್ ಬಂದಿದೆ ಇಂಚರನ್ಗೆ. ರೊಮ್ಯಾಂಟಿಕ್ ಡ್ಯಾನ್ಸ್ ಬಂದಿದ್ದು, ಸೊ ಫೈನಲಿ ಕಂಪ್ಲೀಟ್ ಮಾಡಿದ್ದಾರೆ. ನೀವು ಯಾರ ಜೀವನ ಜೀವಿಸಲು ಬಯಸುತ್ತೀರಿ ಅಂದ್ರೆ ನಾನು ಇವ್ರು ಆಗ್ಬೇಕಿತ್ತು ಅಂತ. ನಾನು ಇವ್ರು ಆಗ್ಬೇಕಿತ್ತು, ನಾನು ಇವ್ರು ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸದ್ ಯಾರು? ಪ್ರೀತಿ. ಯಾರು? ಯಾಕೆ? ಯಾಕೆ ಅಂತ ಹೇಳು, ಯಾಕೆ ಅಂತಾನು ಹೇಳು ಬ್ರೋ. ಸುಮ್ಮನೆ ಬ್ರೋ, ಯಾಕೆ ಅಂತಾನು ಹೇಳು. ಮಾತಾಡು, ಇರೋದು ಒಂದೇ ಜೀವನ, ನಾಳೆ ಇರಲ್ಲ ನಿನಗೆ. ಅವಳು ಇರೋದು, ಕೆಲಸ ಮಾಡೋದು, ಅದೆಲ್ಲ ನಂಗೆ ತುಂಬಾ ಇಷ್ಟ. ಥ್ಯಾಂಕ್ ಯು ಬ್ರೋ. ಮನ್ಸಿಂದ ಹೇಳ್ದೆ, ಸುಳ್ಳು ಹೇಳ್ದೆ, ಹೇಳಿ ನಿಜ ಹೇಳ. ಪ್ರಾಮಿಸಾ? ಪ್ರೀತಿ ಕೇಳೋ, ಪ್ರೀತಿಗೆ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಮರೆಯಲಾಗದ ಘಟನೆ. ಹೌದು 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 ಕರೆಕ್ಟ್.
ಹೇಳ್ ನೀ ಹೇಳತ್ತಲ್ಲ ನಾನು ವಿಡಿಯೋ ಕೇಳ್ತೀನಿ. ಹೇಳ್ bro. Guys, ಏನ್ ಗೊತ್ತಾ ಇವ್ರ ಕ್ವಶನ್ ಬಂದಿರೋದು ನಿಮ್ ಜೀವನದಾಗ ಮರಿಲಾಗದ ಘಟನೆ ಏನು ಅಂತ. ಅಲ್ಲೇ ನಿಂತ್ಕೊ, ಆ ಕಡೆ ನೋಡು. ಅಲ್ಲೇ ನಿಂತ್ಕೊ, ಜಾಸ್ತಿ ಅಲ್ಲಾಡಂಗಿಲ್ಲ. ಸ್ಟಾರ್ಟ್ ಹೇಳು. ಮಾಮೂಗಳ ನಗವತ್ತು. ನಗ್ಬೇಡ್ರಿ, ಆಕ್ಚುಲಿ ಅವ್ರ ಮನ್ಸಲ್ಲಿ ಇರುತ್ತೆ, ಅದನ್ನ ಹೇಳಿ ಅಂತಾನೆ ಈ ತರ ಮಾಡ್ತಿರೋದು ನಾವು. ಏನೋ ಒಂದ್ ಆಗ್ಬಾರ್ದಾಗಿತ್ತು ಅದ್ ಕಡೆ. ಏನಿಲ್ಲ. ಏನಂದ್ರೆ ನಾ ಮುಂಚೆ ಈಗ ಮಾಮ ಒಂದ್ ಕೆಲಸ ಕೊಡ್ಸಿತ್ತು ಇಲ್ಲಿ ಹೈದರಾಬಾದ್ ಲಿಂಗ್ಸೂರಲ್ಲಿ ಕೆಲಸ ಕೊಡ್ಸಿತ್ತ. ಅಪ್ಪಾಜಿ ಹೋಟೆಲ್ ಅಂತ ಕರ್ಸಿತ್ತ. ಅದೇ ಚೆನ್ನಾಗ್ ನಡೀತೈತೆ ಅಂತ ನಾನು ಅಪ್ಪಾಜಿ ಸೇರ್ಕೊಂಡು ಅಪ್ಪಾಜಿ ನಿನಗೆ ಇದನ್ನ ಮಾಡ್ಕೊಂಡು ಹೋಗೋಣ, ನನಗೂ ಸಪೋರ್ಟಿವ್ ಇರ್ತತಿ ಅಂತ ಹೇಳ್ತೇವೆ. ನಾನು ಮತ್ತೆ ವ್ಯಾಪಾರ ಚೆನ್ನಾಗ್ತೈತೆ ಅಂತ ಹಂಗೆ ಮಾಡ್ಕೊಂಡು ಹೋಗ್ವಿ. ಆಮೇಲೆ ಅಪ್ಪಾಜಿಗೆ ಹೆಲ್ತ್ ಇಶ್ಯೂ ಬಂತು, ಲಾಕ್ಡೌನ್ ಆಯ್ತು, ಸೆಕೆಂಡ್ ಲಾಕ್ಡೌನ್ ಆಯ್ತು. ಸ್ಕೂಟಿನೂ ಎಲ್ಲ ಕೊಡ್ಸಿತ್ತು, ಅದು ಎಲ್ಲ ಬಾಡಿಗೆನೂ ಕಟ್ಟಕ್ ಆಗದೆ ಇರೋ ಪರಿಸ್ಥಿತಿ ಇತ್ತು. ಮತ್ತೆ ಮಾಮ ನಮ್ಮ ಮನೆಗೆ ಬಂದಿತ್ತು ಯಾವುದೋ ಒಂದು ಸಿಚುವೇಶನ್ ಟೈಮಾಗ. ಮಾಮನ ಹತ್ರ ಎಲ್ಲ ಹೇಳಿದ್ದೆ, 1 ತಿಂಗಳು ಟೈಮ್ ಕೊಡು, ನಿನಗೆ ಮತ್ತೆ ಕೆಲಸ ಕೊಡಿಸ್ತೇನೆ ಅಂತ ಹೇಳ್ತು. ಮತ್ತೆ ಕೆಲಸ ಕೊಡಿಸ್ತಿತ್ತು, ಮುಗಿತಲ್ಲ. ಅದೇ ಮತ್ತೆ ಕಂಟಿನ್ಯೂ ಒಂದಾದ್ಮೇಲೆ ಕೆಲಸ ಕಂಟಿನ್ಯೂ ಮಾಡ್ಕೊಂಡು ಬರತ್ತೆ. ಹೊಡೀರಿ ಚಪ್ಪಾಳೆ. ಇವಾಗ ಪ್ರಿಯಾ ತಗೊಂಡಿದ್ದಾಳೆ. ಅಯ್ಯೋ ಒಂದ್ ಟೊಮಾಟೊ ತಿನ್ರಿ ಅಂತ. ನನಗೂ ಆಗಿತ್ತು. ಟೊಮೊಟೊ ತಗೊಂಬಂದ್ ಕೊಡ್ರಿ ಒಂದು. ತವಳೆ ಗೈಸ್, ಟೊಮೊಟೊ ಅಷ್ಟು ತಿನ್ಬೇಕು, ಫಿನಿಶ್ ಮಾಡಿ. ಶಿಲ್ಪಕ್ಕಂದ್ ಇವಾಗ ಪಿಕ್ ಮಾಡಿದ್ರಾ? ಒಂದು ಹಾಡು ಹೇಳ್ಬೇಕು. ಹಾ ಅಕ್ಕ. ಒಂದು ಹೆಣ್ಣು ಅವಳು ಹಾಗೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಥ್ಯಾಂಕ್ ಯು. ಪಿಕ್ ಮಾಡ್ತಿದ್ದಾಳೆ. ನೀ ಕುತ್ಕೊಬ್ರು. ಹೊಟ್ಟೆ ಕಿಚ್ಚು ಪಡುವ ಒಂದು ವಿಷಯ ಏನು? ಹೊಡಿ 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 ಅಲ್ಗಿ. ಇದಿಷ್ಟು ಚಿಕ್ಕ ಬರ್ದಾಗ ಹೇಳಿದ್ದೇವೆ, ಇದು ಮಾತ್ರ ಬರ್ಬಾರ್ದು. ಅದೇ ಬಂತ ಹೇಳ. ಕಿಚ್ಚು ಪಡುವ ವಿಷಯ ಯಾವ ವಿಷಯ? ಸಚ್ ಬೋಲ್ನಾ ಹೈ. ನೀ ಕುತ್ಕೊಬ್ರು, ಅವಳು ಹೇಳ್ತಾಳ. ಯಾವ ತರ ಆಗಿರ್ಬೋದು? ಹೊಟ್ಟೆ ಕಿಚ್ಚು 2 ವಿಷಯದಾಗ ಆಕತ್ ನನಗೆ. ಫಸ್ಟ್ನೇ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಅಂತ ಅನ್ಸಿದ್ದು ಅಂದ್ರೆ ಇವಾಗ ಇಂಚರ ಕೆಲವೊಂದ್ಸರಿ ಫಾತಿಮಾ ವಿಷಯದ ಬಗ್ಗೆ ಹೇಳ್ಬೇಕಾದ್ರೆ ನಿಜ ನಿಜವಾಗಿ ಹೊಟ್ಟೆ ಕಿಚ್ಚು. ಮತ್ತೆ ಹೊಟ್ಟೆ ಕಿಚ್ಚು ಏನಾಗೈತಿ ಅಂದ್ರೆ ನನಗೆ ಯಾರು ನನ್ನ ಹಾರ್ಟಿಗೆ ಯಾರು ಕ್ಲೋಸ್ ಆಗಿರ್ತಾರೋ ಅವರಿಗೆ ನಂತರ ಬೇರೆ ಯಾರು ಮಾತಾಡ್ಸ್ಬಾರ್ದು. ಯಾರು ಮಾತಾಡ್ಸ್ಬಾರ್ದು, ನಾನು ಯಾರು ಟ್ರೀಟ್ ಮಾಡ್ಬಾರ್ದು, ನನಗೆ ಅಷ್ಟೇ ಹತ್ರ ಮಾತಾಡ್ಸ್ಬೇಕು. ಅದು ಆ ತರ ಏನಾರ ಬೇರೆ ಮಾತಾಡ್ಸ್ಬಿಟ್ರೆ ಲಿಟ್ರಲಿ ಹೊಟ್ಟೆ ಕಿಚ್ಚಾಗಿ ಹೊಟ್ಟೆಗೆಲ್ಲ ಬೆಂಕಿರ್ತದೆ. ಯಾಕಂದ್ರೆ ಪ್ರೀತಿ ದೇವಿಗೆ ಸಿಗ್ತಾ ಇದೆ ಇವಾಗ. ನಾಚಿಕೆಲ್ಲ ಅದು ಓವರ್ ಆಕ್ಟಿಂಗ್. ನೀನಿಗೆ ಬರ್ಬೇಕಿತ್ತು, ಬಾರಿ ಚೆನ್ನಾಗಿತ್ತು. ಅಯ್ಯೋ ಜೋಕೆ ಅಲ್ಲ ಜೋಕ್ ಜೋಕ್ ಸ್ಪೆಲ್ಲಿಂಗ್ ಇದೀಗ ಬಂದೈತಿ. ಹೇಳಿ. ಹೇಳಬೇಕು, ಸೀರಿಯಸ್ ಜೋಕ್ ನಗ್ಬೇಕು. ಸೀರಿಯಸ್ ಜೋಕು ನಗ್ಬೇಕು. ಅಲ್ಲ ಜೋಕ್ ಆಗಿರ್ಬೇಕು. ಕುಮಾರಕಲ್ ನಿಮಗೆ ಅರ್ಥ ಆಯ್ತಾ? ಹಾ ಹೇಳ್ ಬ್ರೋ. ಗಡಿಬಿಡಿ ಮಾಡ್ಬೇಡ ತಂಗ್ಯವ್ವ, ಗಡಿಗೆ ಹೊಡಿತಿತ್ತು ತಂಗ್ಯ, ಸೀರೆಗ 1000 ತೂತವ್ವ. ಬ್ರೋ ನಿನಗಿದ್ರಾಗ ಏನ್ ನಗು ಬಂತು ಹೇಳು.
ಹಾಡು ಕಾಮಿಡಿ ನಾವು ಅಟ್ಲೀಸ್ಟ್ 3 ಜನ ನಾಪಸ್ಸಿಲ್ಲ ಮಾಡಬೇಡ ತಂಗ್ಯವ್ವ ನಿನ್ನ ಗಡಿಗೆ ಹೊಡೆದಿತ್ತು ತಂಗ್ಯವ್ವ ಸೀರೆಗೆ 1000 ತೂತವ್ವ. ಆಕಿ ಜೋಕ್ ಹೇಳಿದ್ರೆ ನಗು ಬರಲ್ಲ. ಹಿಂದೆ ಕೂತ್ಕೊಂಡ್ ಮಾತಾಡಲ್ಲ. ಮುಗೀತು ಎಲ್ಲರೂ ನಕ್ಕಂತಾರೆ ನಿಜ ಹೇಳಿದ್ರು. ಮುಗಿತು. ಓಕೆ ಅಲ್ಲ ಮನ್ಸು ತುಂಬಿ ನಕ್ಕ್ಯಾರ ಅದೊಂದು ವರ್ಡ್ ಹೇಳಿಲಿಕ್ಕೆ ನಕ್ಕಿಲ್ಲ ನೀವು. ಇವಾಗ ಮತ್ತೆ ಪೂಜಾರ್ಸೋದ್ರಿಂದ ಅವರಿಗೆ ಇದು ಹೋಗ್ತಾ ಇದೆ. ಎಲ್ಲರೂ ಮುಗಿತಾ? ಆದ್ರೆ ಆಯ್ತಾಯ್ತು ಅವರಿಲ್ಲ ರೋದ್ ಆಯ್ತು ಎಲ್ಲರದು ಮತ್ತೆ ನಿಮ್ದೆ. Don't talk. ಹಾಗೆ ನಂಬಿಕೆ ದ್ರೋಹ ಮಾಡಿದವ್ರು ಯಾರು, ಯಾಕೆ ಮಾಡಿದ್ರು ಹೇಳಿ. ನಿಮ್ಮ ನಂಬಿಕೆ ದ್ರೋಹ ಮಾಡಿದವರು ಯಾರು ಮತ್ತೆ ಏಕೆ ಯಾಕೆ ಹೇಳಿ. ರೀಸನ್ ಹೇಳ್ಬೇಕು. ಅವನ ಮಲ್ಲಿಕಾರ್ಜುನ ಸ್ವಾಮಿ ಮಲ್ಲಿಕಾರ್ಜುನ ದುಡ್ಡು ಇಸ್ಕೊಂಡದ ಒಬ್ರು ಮೋಸ ಮಾಡಿದ್ದಾರೆ ಅಷ್ಟೇ. ಅಷ್ಟೇ ಯಾರು ಅಂತ ನನಗೆ ಬರ್ಬಾರ್ದಾಗಿತ್ತು ಸೀಕ್ರೆಟ್. ಯಾರೋ ಮೋಸ ಮಾಡಿದ್ರು. ಬರ್ಬೇಕಾಗಿತ್ತು ಯಾರೇ. ಪಾಸ್ ಮಾಡ್ತೀನಿ ಇಲ್ಲ 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 ಪಾಸಿಲ್ಲ ಮುಗಿತಾ ಮುಗೀತು ಮುಗೀತು. ಒಂದಾಟ ಒಂದೇ ಸರಿ ನಾವು ಮಾಡೋದು. ತೆಗೆದ್ಯಾ ಇವಾಗ ನಾನು ಕುಮಾರ್ ಅಂಕಲ್ ಅವರಿಗೆ ಈ ಚೀಟಿಯನ್ನು ವ್ಯಕ್ತಪಡಿಸಲು ಹೊರಟಿದ್ದೆ. ಅಲ್ಲೇ ಚೀಟಿ ಕೊಟ್ಟೆ ಅದು ನಂಬಿಕೆ ದ್ರೋಹ. ಬಾರಿ ಇಟ್ಬಿಡು ಇದು ಆಟ. ಮನ್ಸಲ್ಲಿರೋದೆಲ್ಲಾನು ಅಗರ್ ಮಾಡ್ಬೇಕು. ಡೇರ್ಕಿನ್ನ ಚೆನ್ನಾಗೈತಿ. ಹೌದು ಅವ್ರಿಗೆ ಏನಾದ್ರು ಹೇಳ್ಬೇಕು ಮಾಡ್ಬೇಕು ಅವ್ರು ಆ ಥರ. ಆಕ್ಷನ್ ಟ್ರೂತ್ ಆರ್ ಡೇರ್. ಯಾವ್ದು ನೀವು ಯಾವ್ದಾದ್ರು ಮಿಮಿಕ್ರಿ ಮಾಡಂತ ಹೇಳಿ ಚೆನ್ನಾಗ್ ಮಾಡ್ತಾರೆ. ಯಾರ್ದಾದ್ರೂ ಮಿಮಿಕ್ರಿ. ಯಾವ್ದಾದ್ರು ಒಬ್ರು ರೇಣು ಹಂಗಲ್ಲ ಕ್ವಶನ್ ಏನಿತ್ತು ಡೇರ್ ಅಂದ್ರೆ ಏನಾದ್ರೂ ಮಾಡ್ಬೋದು ಮಮ್ಮ. ಡೇರ್ ಅಂದ್ರೆ ಸತ್ಯ ಅಲ್ಲ. ಏನಾದ್ರೂ ಒಂದು ಹೇಳ್ಬೇಕು. ಕೆಲ್ಸ. ಅದನ್ನ ಮಾಡಿ ತೋರ್ಸ್ಬೇಕು. ಅದು ನೀ ಏನ್ ಹೇಳ್ತೀರಿ ನಿಮಗೆ ಬಿಟ್ಟಿದ್ದು ಅವ್ರಿಗೆ ಮಾಡ್ಬೇಕು. ಧೈರ್ಯವಾಗಿ ಮಾಡಿರೋ ಏನ್ ಹೇಳಿದ್ರು ಹಾ ಏನ್ ಹೇಳಿದ್ರು ಮಾಡ್ಬೇಕು ಅವ್ರೀಗ. ಮಾಡ ಧೈರ್ಯವಾಗಿ ಮಾಡ್ಬೇಕು ಏನ್ ಬೇಕಾದ್ರೆ ಹೇಳೋದು ಹೇಳಿ 17 ಬಗ್ಗೆ ಹೇಳೋದು ಯಾರಾದ್ರೂ ಹೇಳ್ಬೋತಾರೆ ಶಿಲ್ಪ ಸೆಕೆಂಡ್ ಅಂತ ಕುಮಾರ್ ಅಂಕಲ್ ಇವಾಗ ಶಿಲ್ಪಾ ಆಂಟಿಗೆ ಪ್ರಪೋಸ್ ಮಾಡ್ತಾರೆ ಮಂಡಿ ಸರಿ ಏನಾದ್ರೂ ಮಾಡ್ಬೋದು. ಇವ್ರದ್ದು ಕಿಂಗ್ರೆಡ್ ಹಾಕಿದ್ರು ಬಹಳ ಚೆನ್ನಾಗಿ ಮಾಡ್ತಾರೆ. ಹಾ 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 ಲೆಟ್ಸ್ ಕಮ್ ಕಮ್ ಕಮ್. ಇಲ್ಲ ಏ ಸುಮ್ನಿರೆ. ಗುಡ್ ಈವ್ನಿಂಗ್ ಸರ್. ಏನಾಗಿತ್ತು ಬಹಳ ದಿನದಿಂದ ಹುಷಾರಿಲ್ಲ. ಶೀತ, ಕೆಮ್ಮು, ಜ್ವರ ಬಂತು. 3 ದಿನ ಶೀತ ಕೆಮ್ಮು ಜ್ವರ ಇನ್ನು ಸುಸ್ತಾಗೋದು ತಲೆ ತಿರುಗೋದು ಆಮೇಲೆ ಭಯ ಇಟ್ಟಿರೋದು ಭಯ ಅನ್ಸೋದು ಗಾಬರಿ ಆಗೋದು ಎಣ್ಣೆ ಹೇಳ್ಬೇಕು ಸಿಗರೇಟ್ ಸೇರ್ತೀರಾ ಎಣ್ಣೆ ಹೊಡಿತೀರಾ ಬರ್ರಿ ಒಂದು ಮೈಕೈ ಒಂದು ಜ್ವರ ಗುಳಿಗೆ ಮತ್ತೆ ಬ್ಲಡ್ ಅವು ಟೆಸ್ಟ್ ಮಾಡ್ತಾರೆ. ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಒಂದು ಬ್ಲಡ್ ಟೆಸ್ಟ್ ಬರ್ರಿ ಮತ್ತೆ ಏನಾರ ಗಾಬರಿ ಐತೆ ಸಮ ಒಂದು ಗುಳಿಗೆ ಇದು ಬ್ಲಡ್ ಟೆಸ್ಟ್ ಮಾಡಿಸಮ್ಮ ಏನಾಗಿಲ್ಲ ಹೊಡೀರಿ ಚಪ್ಪಾಳೆ. ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನಿಜವಾಗ್ಲೂ ನಾವು ಡಾಕ್ಟರ್ ಹತ್ರ ಹೋಗಿದ್ದೀವಿ. ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನೀವು ಇಂದಿನ ಕಾಲಕ್ಕೆ ಹೋಗಿ ಯಾವುದಾದರೂ ಒಂದು ಘಟನೆ ಬದಲಾಯಿಸುವುದಾದರೆ ಅದು ಯಾವುದು ಮತ್ತೆ ಏಕೆ? ಅತ್ತಿಗೆ ಒಳ್ಳೆ 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 ಇದು ಇದು. ಹಿಂದಿನ ಕಾಲಕ್ಕೆ ಹೋಗಿ ಘಟನೆ ಬದಲಾಯಿಸ್ಬೇಕಂದ್ರೆ ಕುಕ್ನೂರಿಗೆ ಹೋದಾಗ ಇಂಚರ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋದಾಗ ನಾವು ಅಪ್ಪ ತಿಂತಾರಲ್ಲ ಆ ಘಟನೆ ಬದಲಾಯಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ನೋಡಿ. ಇರ್ಬೇಕಿತ್ತು ಅದು ಆಗ್ಬಾರ್ದಿತ್ತು ಅದು ಚೇಂಜ್ ಮಾಡ್ಬೋದಾದ್ರೆ ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಓ ಅವಾಗಿದ್ರು ತಗೊಳ್ಳೋದೆ. ಇವ್ರಿಬ್ರದ್ದು ಯಾವಾಗ್ಲೂ ಟಾಕ್ಸಿಕ್ ಬರೀ ಜಗ್ಲನೇ ಇವ್ರದ್ದು. ಇವರು ಅದನ್ನ ನಾವು ನಮಗೆ ಅವ್ರು ಫೋರ್ಸ್ ಮಾಡ್ಬಿಡೋದು ಹಿಂಗೆ ನೋಡೋಕ್ಕಾಗುತ್ತೆ ನಾನು ಹೋಗ್ತೀನಿ ಬೇಕಾದ್ರೆ. Kiss your favorite person with reason. ರೀಸನ್ ಹೇಳಿ ಕಿಸ್ ಮಾಡ್ಬೇಕು. ಯಾರ ಫೇವರೇಟ್ ಪರ್ಸನ್ ಯಾಕೆ ಅಂತ ಜೋರಾಗಿ ಹೇಳಿ ಇದಕ್ಕೆ ಅಂತ. ಅವಳೇ ಇವಳ ಹತ್ರ ಎಲ್ಲ ಹೇಳ್ಕೊಂತೀನಿ ನನ್ನ ಹತ್ರ ಹೇಳಲ್ಲ ಅದಕ್ಕೆ ಇವಳೇ ಹಾ ಸರಿ ರೈಟ್ ಕುದ್ಕೋ Kiss ಮಾಡ ಕೇಸ ಯಾರು ನಮ್ಮ ಅಜ್ಜ ಮಾಡ್ತಾನ.